ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ತಮಿಳುನಾಡು ಸರ್ಕಾರದಲ್ಲಿ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ಗೆ ಭಾರಿ ಆಘಾತವೇ ಎದುರಾಗಿದೆ. ಕಾಂಗ್ರೆಸ್ಗೆ ಇದು ನುಂಗಲಾರದ ತುತ್ತಾಗಿದೆ. ಒಂದು ಕಡೆ TBK ಪ್ಲಸ್ ಪಕ್ಷಗಳ ಮೈತ್ರಿ ಪಕ್ಷಗಳ ಸರ್ಕಾರವನ್ನೇ ಉರುಳಿಸುವಂತಹ ಒಂದು ಶಾಕಿಂಗ್ ನ್ಯೂಸ್ ಬಂದು ಅಪ್ಪಳಿಸ್ತಾ ಇದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ಗೆ ಸಿಡಿಲಾಘಾತ ಎದುರಾಗಿದೆ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಕಾಂಗ್ರೆಸ್ಗೆ ತಮಿಳುನಾಡಿನಲ್ಲಿ ಎಂಥ ಸ್ಥಿತಿ ಬಂತು? ರಾಹುಲ್ ಗಾಂಧಿ ಅವ್ರಿಗೆ ಏನು ಮಾಡ್ತಾರೆ? DMK ಜೊತೆಗಿದ್ದ ಕಾಂಗ್ರೆಸ್ಸು ನಂಬರ್ಗೋಸ್ಕರ 5 ಸೀಟ್ ಬಂದುಬಿಟ್ಟಿದೆ, ನಮಗೆ ಅಧಿಕಾರ ಸಿಗುತ್ತೆ, ಲೋಕಸಭೆಯಲ್ಲಿ ನಂಬರ್ ಸಿಗುತ್ತೆ ಇವ್ರ ಜೊತೆಗಿದ್ರೆ ಅಂತ ಈಗ ವಿಜಯ್ ಜೊತೆ ಬಂದುಕೊಂಡು ಎಂತಹ ಸಂಕಷ್ಟದಲ್ಲಿ ಸಿಕ್ಕಾಕ್ಕೊಂಡಿದೆ ಅಂದರೆ, ಇಂಥ ಪರಿಸ್ಥಿತಿ ಯಾರಿಗೂ ಬೇಡ. ಏನದು ಹಾಗಾದರೆ? DMK ಡಿಚ್ ಮಾಡಿ ಬಂದರು, ಬ್ಯಾಕ್ ಸ್ಟ್ಯಾಬರ್ಸ್ ಅನ್ನುವಂಥ ಹಣೆಪಟ್ಟಿ ಕಟ್ಕೊಂಡ್ರು. ಬರೀ ತಮಿಳ್ನಾಡಿನಲ್ಲ, ಅಖಿಲೇಶ್ ಯಾದವ್, ಆ ಕಡೆ ಬಿಹಾರದಲ್ಲಿ RJD ಎಲ್ಲ ಮುಗಿಬಿದ್ದಿದ್ದಾರೆ. ನಿಮ್ಮಂಥವ್ರು ಇನ್ಯಾರೂ ಇಲ್ಲ. ಈ ರೀತಿ ಸೋಲಲ್ಲಿ ಕೈ ಬಿಟ್ಟು ಹೋಗ್ತಿರಲ್ಲ, ನಿಮ್ಮಂಥವ್ರನ್ನ ಯಾರು ನಂಬಬಾರ್ದು ಅಂತ ಎಲ್ಲ ಮುಗಿಬಿದ್ದಿದ್ದಾರಲ್ಲ. ಆದರೆ ಈಗ TBK ನಂಬಿಕೊಂಡು ಬಂದು ಕಾಂಗ್ರೆಸ್ಗೆ ಏನಾಗಿದೆ ನೋಡ್ತೀರಾ? ರಾಜೀವ್ ಗಾಂಧಿ ಹತ್ಯೆಯ ಹಿಂದೆ ದೊಡ್ಡ ಕಾನ್ಸ್ಪಿರೇಟರ್, ದೊಡ್ಡ ಸಂಚಿನ ಕೈ ಅಂತಾನೆ ಕರೆಸ್ಕೊಂಡ ಅಂಥ ಒಂದು ಇನ್ವೆಸ್ಟಿಗೇಷನ್ ರಿಪೋರ್ಟ್ಸು ಮತ್ತು ಭಾರತದಲ್ಲಿ ಅದು ದೊಡ್ಡ ಮಟ್ಟದಲ್ಲೇ ಸದ್ದು ಮಾಡಿತ್ತಲ್ವ. LTTE ಚೀಫ್ ಪ್ರಭಾಕರನ್ ಸಾವಿನ ಸ್ಮರಣೆಯನ್ನು ಮಾಡಿದ್ದಾರೆ ವಿಜಯ್. LTTE ಚೀಫ್ ಪ್ರಭಾಕರನ್ ಡೆತ್ ಆ್ಯನಿವರ್ಸರಿ ದಿನ ಏನು ಶ್ರದ್ಧಾಂಜಲಿ ರೀತಿಯಲ್ಲಿ ನೆನಪು ಮಾಡಿಕೊಂಡು ನಮ್ಮ ಹೃದಯದಲ್ಲಿ ನೀವು ಸದಾ ಇರ್ತೀರಾ. ತಮಿಳು ಜನ ಎಲ್ಲೆಲ್ಲಿದ್ದಾರೋ ದೇಶ ವಿದೇಶಗಳಲ್ಲಿ ಎಲ್ಲರೂ ನಿಮ್ಮನ್ನು ನೆನಪಿಸ್ಕೊಳ್ತಾರೆ ಅಂತ ಒಂದು ಮಿಲಿಟೆಂಟ್ ಗ್ರೂಪ್ LTTE ಅಂದರೆ, ಅದನ್ನು ಭಯೋತ್ಪಾದಕ ಸಂಘಟನೆ ಅಂತ ದೇಶ ವಿದೇಶಗಳು ಡೆಸಿಗ್ನೇಟ್ ಮಾಡಿದ್ವು. ಭಾರತ, UK, US ಅಂತಾರಾಷ್ಟ್ರೀಯವಾಗಿ ಅದನ್ನು ಭಯೋತ್ಪಾದಕ ಸಂಘಟನೆ ಅಂತ ಹೆಸರಿಸಲಾಗಿತ್ತು. ಭಾರತದಲ್ಲಿ ತುಂಬ ಕೆಟ್ಟ ಹೆಸರಿತ್ತು LTTEಗೆ. LTTE ಫಾರ್ಮ್ ಆಗಿ ಸಿಕ್ಕಾಪಟ್ಟೆ ರಾಜಕಾರಣಿಗಳ ಹತ್ಯೆ, ಶ್ರೀಲಂಕಾದಲ್ಲಿ ಏನೇನು ನಡೀತು, ಆಮೇಲೆ ಪ್ರಭಾಕರನ್ ಹೊಡೆದು ಹಾಕಿದ್ರು. ಇಷ್ಟೆಲ್ಲ ಗೊತ್ತಿರೋದು, ಇಷ್ಟೆಲ್ಲ ಗೊತ್ತಿದ್ದು ಕೂಡ ಎಲ್ಲಕ್ಕಿಂತ ಪ್ರಮುಖವಾಗಿ ರಾಜೀವ್ ಗಾಂಧಿ ಹತ್ಯೆ 1991ನಲ್ಲಿ ಅದರ ಹಿಂದೆ ಕೀ ಕಾನ್ಸ್ಪಿರೇಟರೇ ಈ ಪ್ರಭಾಕರನ್ ಅನ್ನುವಂತಹ ರಿಪೋರ್ಟ್ ಇದೆ. ಸೂಸೈಡ್ ಬಾಂಬಿಂಗು ಏನಾಯ್ತಲ್ವ ತಮಿಳ್ನಾಡು, ಈ ಪ್ರಭಾಕರನ್ ಕೈವಾಡವೇ ದೊಡ್ಡ ಮಟ್ಟದಲ್ಲಿತ್ತು ಅಂತಲೇ ಅವತ್ತಿನ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಹೇಳಿದ್ದು. ಸೊ LTTE ಅಂದರೆ ಕಾಂಗ್ರೆಸ್ ಉರಿದು ಬೀಳುತ್ತೆ. ರಾಜೀವ್ ಗಾಂಧಿ ಅವರ ಹತ್ಯೆಯ ಹಿಂದಿನ ದೊಡ್ಡ ಮಾಸ್ಟರ್ ಮೈಂಡ್ ಅಂತ ಉರಿದು ಬೀಳುತ್ತೆ. ಅಂತಹ ಕಾಂಗ್ರೆಸ್ ದ್ವೇಷಿಸುವ ಕನಸಲ್ಲೂ LTTE ಅಂದರೆ ರಕ್ತ ಕುದಿಯತ್ತೆ ಕಾಂಗ್ರೆಸ್ಗೆ. ಅಂತಹ LTTEಗೆ ಈಗ ಶ್ರದ್ಧಾಂಜಲಿ ಸಲ್ಲಿಸ್ತಾರೆ, ಡೆತ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾರೆ. ಅಂದರೆ ಏನು ಹೇಳ್ತಾರೆ ರಾಹುಲ್ ಗಾಂಧಿಯವರು ಇದ್ರ ಬಗ್ಗೆ? ಈಗ ತನ್ನ ತಂದೆಯ ಸಾವಿಗೆ ಯಾರು ಕಾರಣ ಅಂತ ಹೇಳಲಾಗತ್ತೋ, ಕಾಂಗ್ರೆಸ್ ಯಾರನ್ನ ದೂಷಿಸತ್ತಲ್ಲ, ಅವರನ್ನು ಪೂಜಿಸುವವರ ಜೊತೆಗೆ ಹೆಂಗೆ ಸರ್ಕಾರ ಮಾಡ್ತಾರೆ ರಾಹುಲ್ ಗಾಂಧಿ? DMK ಡಿಚ್ ಮಾಡಿ ಬಂದಂಥ ಕಾಂಗ್ರೆಸ್ಗೆ ಇದು ನುಂಗಲಾರದ ತುತ್ತಾಗಿದೆ. ಒಂದು ಕಡೆ ಒಂದೇ ಮಾತರಂ ಮೊದಲು ಹಾಡಿಸಿದ್ರು, ಇದು ಅಲ್ಲಿನ ರಾಜ್ಯದ ತಮಿಳು ಗೀತೆಯನ್ನು 3ನೇ ಸ್ಥಾನದಲ್ಲಿಟ್ಟರು, ಮಾಡಿದ ಸರಿ ಇಲ್ಲ ಅಂತ CPIM ಅವರೆಲ್ಲ ಮುಗಿಬಿದ್ದಿದ್ದಾರೆ TBK ವಿರುದ್ಧ. ಮತ್ತೊಂದು ಕಡೆ VCK ಅವರು AIADMK ಸಪೋರ್ಟ್ ತಗೊಳ್ತಿದ್ದೀರಿ, ಅವರು 25 ಜನ ಏನೋ ಬರ್ತಿದ್ದಾರಲ್ಲ ಈಗ, ಅಂದರೆ ಸಪೋರ್ಟ್ ಕೊಟ್ಟು ಬಿಟ್ಟಿದ್ದಾರೆ ಆಲ್ರೆಡಿ, ಅವರನ್ನೆಲ್ಲ ಕ್ಯಾಬಿನೆಟಿಗೆ ಸೇರಿಸ್ಕೊಳ್ತಿರೋದ್ರ ಬಗ್ಗೆ ಸಾಧ್ಯವೇ ಇಲ್ಲ, ಇದಾದರೆ ಮಾತ್ರ ನಾವು ಏನು ಮಾಡ್ತೀವಿ ಗೊತ್ತಿಲ್ಲ ಅನ್ನೋ ತನಕ ವಿಜಯ್ ವಿರುದ್ಧ ಮುಗಿಬಿದ್ದಿದ್ದಾರೆ. TBK ಮತ್ತು ಪಕ್ಷಗಳ ನಡುವೆ ಆರಂಭದಲ್ಲಿ ಮೊನ್ನೆ ಅಷ್ಟೇ ಸರ್ಕಾರ ರಚನೆ ಆಯಿತು, ಆರಂಭದಲ್ಲೇ ಹೆಂಗೆ ಹೊತ್ಕೊಂಡಿದೆ ನೋಡ್ತಾ ಇದ್ದೀವಿ ನಾವು. ವಿಜಯ್ ಒಂದಾದ ಮೇಲೆ ಒಂದು ದೊಡ್ಡ ದೊಡ್ಡ ನಿರ್ಧಾರಗಳನ್ನು ತಗೊಳ್ತಿದ್ದಾರೆ. ಲಿಕ್ಕರ್ ಶಾಪು, ನೀಟ್ ಎಕ್ಸಾಮು, ಅದು ಇದು ಎಲ್ಲ ಸರಿ, ಆದರೆ ಸರ್ಕಾರದ ಒಳಗಡೆ ಕಿಚ್ಚು ಹೊತ್ಕೊಳ್ತಾ ಇದೆ. AIADMK ಜೊತೆಗೆ ಹೋದರೆ ಇಲ್ಲಿ ಬೇರೆಯವ್ರು ಏನು ಮಾಡ್ತಾರೆ ಗೊತ್ತಿಲ್ಲ. ಕಾಂಗ್ರೆಸ್ ಕೂಡ ಎಚ್ಚರಿಸಿದೆ, ಹುಷಾರ್, 5 ಜನ ಕಾಂಗ್ರೆಸ್ ನಾವಿದ್ದೀವಿ, AIADMK ಅವ್ರನ್ನೇನಾದರೂ ಕರ್ಕೊಂಡು ಬಂದು ಮಿನಿಸ್ಟರ್ಗಿರಿ ಕೊಟ್ಟರೆ ನಾವು ಸುಮ್ಮನಿರಲ್ಲ ಅಂತ ಕಾಂಗ್ರೆಸ್ ಈಗ TBKನೇ ಎಚ್ಚರಿಸಿದೆ. ಆದರೆ ರಾಹುಲ್ ಗಾಂಧಿ ಅವ್ರಿಗೆ ಎಂಥ ಮುಜುಗರ ಅಂದರೆ,
TVKಯ ಮನಸ್ಥಿತಿಯನ್ನು ಅರಿಯದೆ ಅವ್ರ ಜೊತೆ ಮೈತ್ರಿ ಮಾಡ್ಕೊಂಡ್ರ? ಏನು ಮಾತಾಡೋ ಹಾಗಿಲ್ಲ. ಈಗ ಅಧಿಕಾರ ಬೇಕು ಅಂದರೆ LTTಯನ್ನು ಪೂಜಿಸಿ ಹಾಡಿ ಹೊಗಳಿದ್ರು ವಿಜಯ್ ಜೊತೆಗಿರಬೇಕು. ಅದಕ್ಕಿಂತ ಅವಮಾನ ಬೇಕಾ ರಾಹುಲ್ ಗಾಂಧಿ ಅವ್ರಿಗೆ? ಅದಕ್ಕಿಂತ ಶೇಮ್ ಬೇಕಾ ಅನ್ನುವಂಥ ಟೀಕೆ ಟಿಪ್ಪಣಿ ವ್ಯಕ್ತವಾಗ್ತಿದೆ. ಈಗ ಕಾಂಗ್ರೆಸ್ನ ಒಳಗಡೆನೆ ಆಕ್ರೋಶ ಎದ್ದಿದೆ. ಪ್ರಭಾಕರನ್ ಡೆತ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋ ವಿಜಯ್ ಜೊತೆ ಒಂದು ಕ್ಷಣನೂ ಇರಬಾರ್ದು ಕಾಂಗ್ರೆಸ್ಸು ಅಂತ ಆಕ್ರೋಶ ಎದ್ದಿದೆ. ಇದನ್ನು ಹೆಂಗೆ ಫೇಸ್ ಮಾಡ್ತಾರೆ? ಈಗ ಕಾಂಗ್ರೆಸ್ಗೆ ಅಧಿಕಾರಕ್ಕೋಸ್ಕರ 5 ಸೀಟ್ ಇಟ್ಕೊಂಡು ಅಧಿಕಾರ ಬೇಕು ಅಂತ DMK ಡಿಚ್ ಮಾಡಿದ್ದಕ್ಕೆ ನುಂಗಲಾರ್ದ ತುತ್ತಾಯ್ತಾ ಈ ಸರ್ಕಾರ? ಇನ್ನು ಮುಂದೆ ಏನೇನು ಆಗಬಹುದು? AIADMK ಸಹಿಸ್ಕೊಳ್ಬೇಕು, ಕಾಂಗ್ರೆಸ್ಸಿಗೆ ಅವ್ರಿಗೆ ಮಿನಿಸ್ಟ್ರಿಗಿರಿ ಕೊಟ್ಟರು, ತಮಗೂ ಅಧಿಕಾರ ಬೇಕು ಅಂದ್ರೆ ಅಲ್ಲಿರಬೇಕು, ಇಲ್ಲ ಬಿಟ್ಟು ಬರಬೇಕು. ಬಿಟ್ಟು ಬಂದರೆ DMKನೂ ಇಲ್ಲ, TVKನೂ ಇಲ್ಲ, ಅಂತಹ ಪರಿಸ್ಥಿತಿ. ಇಲ್ಲಿ ನೋಡಿದ್ರೆ ಅದಕ್ಕಿಂತ ದೊಡ್ಡದು, ಅಧಿಕಾರನಾದರೂ ಬಿಟ್ಟು ಹಾಕಿ LTT ಪ್ರಭಾಕರನ್ ಹೊಗಳುವ ವಿಜಯ್ ಜೊತೆಗೆ ಸ್ಟೇಜ್ ಶೇರ್ ಮಾಡುದು ಅಂದ್ರೆ ರಾಹುಲ್ ಗಾಂಧಿ ಅವ್ರಿಗೆ ಅದಕ್ಕಿಂತ ದೊಡ್ಡ ಶೇರ್. ಬಿಜೆಪಿ ಕೂಡ ಈಗ ಮುಗಿ ಬಿದ್ದಿದೆ ರಾಹುಲ್ ಗಾಂಧಿ ಅವ್ರಿಗೆ. ಛೆ ಇಂಥ ಪರಿಸ್ಥಿತಿ ಬರಬಾರ್ದಿತ್ತು. ಏನು ಹೇಳ್ತೀರಿ ಈಗ ಈ ಪರಿಸ್ಥಿತಿಯಲ್ಲೂ? LTT ಈ ರೀತಿ ಹೊಗಳ್ತಿರೋರ ಜೊತೆ ಅಧಿಕಾರ ಕಾರಣಕ್ಕೋಸ್ಕರ ಮುಂದುವರಿತೀರಾ? ರಾಹುಲ್ ಗಾಂಧಿ ಅವ್ರಿಗೆ ಪಾಪ ಅಧಿಕಾರಕ್ಕೋಸ್ಕರ ಏನು ಮಾಡೋಕ್ಕೂ ರೆಡಿ. ಒಂದು ಚೂರು ಅಧಿಕಾರಕ್ಕೆ ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡ್ತೀರಾ ಅಂತ BJP ಈಗ ಕಾಂಗ್ರೆಸ್ನತ್ತ ಮುಗಿ ಬಿದ್ದಿರೋದು. ಉತ್ತರ ಇದೆಯಾ ಇದರ ಬಗ್ಗೆ ನಿಮ್ಮ ಹತ್ರ ಅಂತ? ಇಂತಹ ಸ್ಥಿತಿಲಿ ಸಿಕ್ಕಾಕೊಂಡಿದೆ. ಒಂದು ಕಡೆ DMK ಸ್ಟಾಲಿನ್ ಬಿಗ್ ಬಾಂಬ್ ಸಿಡಿಸಿದ್ದಾರೆ TVK ಸರ್ಕಾರದ ವಿರುದ್ಧ. ಎನಿ ಟೈಮ್ TVK ಸರ್ಕಾರ ಪತನವಾಗಬಹುದು, ಇನ್ಸೈಡ್ ರಿಪೋರ್ಟ್ ಸಿಗ್ತಿದೆ ಅಂತ. ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಬೆನ್ನಲ್ಲೇ 36 ಜನರ ಒಂದು ಕಮಿಟಿ ಬೇರೆ ಫಾರ್ಮ್ ಮಾಡಿದ್ದಾರೆ. ಎಲ್ಲೆಲ್ಲಿ ಸೋತಿದ್ದೀವಲ್ಲ ನಾವು, ಅದ್ರ ಬಗ್ಗೆ ತಕ್ಷಣ ರಿಪೋರ್ಟ್ ಬೇಕು ಅಂತ 36 ಜನರ ಎಕ್ಸ್ಪರ್ಟ್ ಕಮಿಟಿ ಈ ಸೋಲಿನಲ್ಲಿ ಕೆಲವು ಕ್ಷೇತ್ರಗಳಲ್ಲೆಲ್ಲ ಕಡಿಮೆ ಮಾರ್ಜಿನ್ ಸೋತಿದ್ದು ಏನೇನಾಯಿತು ಎಲ್ಲ ರಿಪೋರ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಮಧ್ಯಂತರ ಚುನಾವಣೆ ಎನಿ ಟೈಮ್ ಬರಬಹುದು ಅಂತ ಸ್ಟಾಲಿನ್ಗೆ ಈಗ ರಿಪೋರ್ಟ್ ಸಿಕ್ಕಿದೆಯಂತೆ. ಇನ್ಸೈಡ್ ರಿಪೋರ್ಟ್ ಪ್ರಕಾರ TVK ಸರ್ಕಾರ ಇನ್ನು ತುಂಬ ದಿನ ಇರಲ್ಲ. ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಒಳಗಿಂದೊಳಗೆ ಆಗ್ತಿದೆ. ಎನಿ ಟೈಮ್ ಫಾಲ್ ಆಗ್ಬೋದು, ರೆಡಿ ಇರಿ ಅಂತ DMK ಅವರಿಗೆ ಕರೆ ಕೊಟ್ಟಿದ್ದಾರೆ MK ஸ்டாலின். ஒரு குழு அமைக்கப்பட்டு 240 இன்றிலிருந்து அந்த குழு தரப்பட்டு ஆய்வு நடக்க இருக்கு. அந்த ஆய்வின் போது நம்ம இடத்துல என்ன போல, நம்ம இடத்துல என்ன பிரச்சனை, மக்கள் என்ன நினைச்சிருக்கிறாங்க, எப்படி விட்டு போயிருக்கு, ಏನ್ இந்த வெற்றி வாய்ப்பை இழந்திருக்கிறோம். ಸೊ ಸರ್ಕಾರ ಪತನದ ಭವಿಷ್ಯವನ್ನು ನುಡಿದೇ ಬಿಟ್ಟಿದ್ದಾರೆ. ಸರ್ಕಾರ ಫಾರ್ಮ್ ಆಗೋ 1 ವಾರಕ್ಕೆ ಈ ಕಡೆ ನೋಡಿದ್ರೆ ಇಂಥ ಬೆಳವಣಿಗೆ. ಕಾಂಗ್ರೆಸ್ ಇದನ್ನ ಊಹಿಸ್ಕೊಂಡಿರಲಿಲ್ಲ, ಈಗ ಅರಗಿಸ್ಕೊಳ್ಳೋಕ್ಕಾಗ್ತಿಲ್ಲ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.